ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣದಲ್ಲಿ ಭಾರಿ ಬದಲಾವಣೆ ಆಗಿರುವಂಥದ್ದು ಒಂದಲ್ಲ ಎರಡು ದೊಡ್ಡ ಬದಲಾವಣೆಗಳು ಆಗ್ತಾ ಇದ್ದಾವೆ. ಕೇವಲ ಏಪ್ರಿಲ್ ತಿಂಗಳಿಗೆ ಮಾತ್ರ ಅಲ್ಲ, ಮುಂದಿನ ಎಲ್ಲ ತಿಂಗಳುಗಳು ಕೂಡ ಈ ಬದಲಾವಣೆಗಳು ಇರ್ತವೆ. ಹೊಸದಾಗಿ ಬದಲಾವಣೆ ಅನ್ನುವಂಥದ್ದು ಬರ್ತಾ ಇರುವಂಥದ್ದು. ಮತ್ತು ಇನ್ನೂ ಕೆಲವೊಬ್ಬರು ಕೇಳ್ತಾ ಇರ್ತೀರಾ, ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂತ. ಸೊ ಅವ್ರಿಗೂ ಕೂಡ ಹೇಳ್ತೇನೆ ಏನು ಮಾಡಬೇಕು ಅನ್ನೋವಂಥದ್ದು, ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋವಂಥದ್ದು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕಿತ್ತು, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆಯಾ ಬಂದಿಲ್ವಾ ಅಂತ. ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಒಂದಷ್ಟು ಜನಕ್ಕೆ ಬಂದಿದೆ ಕೂಡ, ನಿಮಗೂ ಕೂಡ ಬರುತ್ತೆ ಅಂತಲೇ ಹೇಳಬಹುದು. ಆದರೆ ಎಲ್ರಿಗೂ ಕೂಡ ಒಂದೇ ಸಲ ಬರೋದಿಲ್ಲ ಅಂತಲೂ ನಿಮಗೂ ಕೂಡ ಗೊತ್ತಿರೋವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ದಿನಗಳ ಟೈಮ್ ಅನ್ನುವಂಥದ್ದು ತಗೊಳ್ಳುತ್ತೆ. ಅಷ್ಟರೊಳಗಡೆ ನಿಮಗೂ ಕೂಡ ಬಂದಿರುತ್ತೆ. ಇನ್ನೂ ಕೂಡ ಕೆಲವೊಬ್ಬರಿಗೆ ಈಗಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ತಡ ಮಾಡ್ದಲೇ ನಾನು ಏನೇನೆಲ್ಲ ಬದಲಾವಣೆಗಳು ಆಗಿದ್ದಾವೆ ಈ ಒಂದು ಪಿಂಚಣಿ ಹಣದಲ್ಲಿ ಅನ್ನುವಂಥದ್ರ ಬಗ್ಗೆ ತಿಳಿಸಿಕೊಡ್ತೇನೆ ನೋಡಿ ಸ್ನೇಹಿತರೆ. ಮೊದಲಿಗೆ ಏನು ಬದಲಾವಣೆಯನ್ನು ತಂದಿರೋ ಅಂಥದ್ದು ಅಂತ ಅಂದರೆ, ಮೊದಲಿಗೆ ಪಿಂಚಣಿ ಹಣ ಬರೋವರೆಗೂ ಕೂಡ ನೀವು ಕಾಯಬೇಕಾಗಿತ್ತು. ಪಿಂಚಣಿ ಹಣ ಬಂದಿದೆಯಾ ಇಲ್ವಾ ಅನ್ನೋವಂಥದ್ದು ಮೆಸೇಜ್ ಬಂದರೆ ನೋಡಬೇಕಾಗಿತ್ತು. ಆ ಥರ ಎಲ್ಲ ಕೂಡ ಇತ್ತು. ಆದರೆ ಮಧ್ಯದಲ್ಲಿ ಎಲ್ಲಿದೆ ಏನು ಅದ್ರ ಬಗ್ಗೆ ಏನು ಕೂಡ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಪಿಂಚಣಿಯ ಒಂದು ಸ್ಟೇಟಸನ್ನು ತಿಳ್ಕೊಳ್ಳೋದಕ್ಕೆ. ಆದರೆ ಸರ್ಕಾರದಿಂದಲೇ ಒಂದು ಆ್ಯಪ್ ಅನ್ನುವಂಥದ್ದು ಲಾಂಚ್ ಮಾಡ್ತಾರೆ ಅಂತೆ. ಸೊ ಆ್ಯಪನ್ನು ಲಾಂಚ್ ಮಾಡಿದ್ರೆ ನೀವು ನಿಮ್ಮ ಒಂದು ಪಿಂಚಣಿ ಹಣದ ಸ್ಟೇಟಸನ್ನು ಆರಾಮಾಗಿ ಅದರಲ್ಲಿ ಲಾಗಿನ್ ಆಗುವುದರ ಮೂಲಕ ನೋಡ್ಕೊಳ್ಬಹುದು. ಸೊ ಇದರಿಂದ ನಿಮ್ಮ ಪಿಂಚಣಿ ಹಣದ ಬಗ್ಗೆ ಗೊತ್ತಾಗುತ್ತೆ, ಪಿಂಚಣಿ ಹಣದ ಸ್ಟೇಟಸ್ ಬಗ್ಗೆ ಅಂತಲೇ ಹೇಳ್ಬೋದು. ಇದು ಮೊದಲನೆಯಾಗಿ ತಂದಿರುವಂತಹ ಒಂದು ಬದಲಾವಣೆ. ಸೊ ಆ್ಯಪ್ ಅನ್ನುವಂಥದ್ದು ಲಾಂಚ್ ಮಾಡ್ತಾರೆ, ಅದೇ ಆ್ಯಪ್ ಒಳಗಡೆ ನೀವು ಆರಾಮಾಗಿ ಚೆಕ್ ಮಾಡಬಹುದು. ಮತ್ತು ಒಂದಷ್ಟು ಜನ ಕೇಳ್ತಾ ಇರ್ತೀರ, ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿಲ್ಲ, ಎಷ್ಟೊಂದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇರುವಂಥದ್ದು, ಲಾಗಿನ್ ಎಲ್ಲ ಕರೆಕ್ಟಾಗಿ ಆಗಿದ್ದೀವಿ, ಆದರೂ ಕೂಡ ನಮಗೆ ಪಿಂಚಣಿ ಹಣ ಅನ್ನುವಂಥದ್ದು ಸರಿಯಾಗಿ ಬರ್ತಾ ಇಲ್ಲ, ಯಾಕೆ ಅಂತ ಅಂದರೆ ಇದು ಸರ್ಕಾರದವರು ಕೂಡ ಹೇಳಿರುವಂಥದ್ದು, ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸ್ಲೇಬೇಕು, ಇದು ಕಂಪಲ್ಸರಿಯಾಗಿ ಹೇಳ್ತಿರುವಂಥದ್ದು. ಸೊ ಈ ಬದಲಾವಣೆ ಮಾಡ್ಕೊಳ್ಳಿ, ಆವಾಗ ಖಂಡಿತವಾಗ್ಲೂ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ. ಜೀವಾವಧಿ ಪ್ರಮಾಣ ಪತ್ರ ಎಲ್ಲಿ ಮಾಡಿಸ್ಬೇಕು ಅಂತ ಅಂದರೆ, ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅಲ್ವಾ, ಪಿಂಚಣಿ ಹಣ ಪಡ್ಕೊಳ್ಳೋದಕ್ಕೆ ಎಲ್ಲಿ ಅಕೌಂಟ್ ಕೊಟ್ಟಿರ್ತೀರ ಅಲ್ವಾ, ಆ ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು ನಮಗೆ ಈ ರೀತಿ ಪ್ರಮಾಣ ಪತ್ರ ಬೇಕು ಅಂತ ಹೇಳಿದ್ರೆ ಅವರು ರೆಡಿ ಮಾಡಿ ಕೊಡ್ತಾರೆ, ಅಧಿಕಾರಿಗಳಿಗೂ ಕೂಡ ತಲುಪಿಸ್ತಾರೆ ಅಂತ ಹೇಳ್ಬಹುದು. ಒಟ್ಟಿನಲ್ಲಿ ಈ ಎರಡೂ ಬದಲಾವಣೆಗಳು ಏನಿದ್ದಾವೆ ಅಲ್ವಾ, ಸೊ ಎರಡನೇದು ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಯಾರ್ಯಾರಿಗೆಲ್ಲ ಪಿಂಚಣಿ ಹಣ ಬರ್ತಿಲ್ಲ ಅಲ್ವಾ, ಅವರಿಗೆ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.